ಚಕ್ರಭಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ನಮ್ಮ ಎಲ್ಲ ಸಹಕಾರಿ ಬಂಧು ಭಗಿನಿಯರು ಸೇರಿ ಮಾಡಿದ್ದೀರಿ. ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನೆಯೂ ಕೂಡ ಇದೆ. ದಿನೇಶ್ ಗುಂಡೂರಾಯರವರು, ರಾಮಲಿಂಗಾರೆಡ್ಡಿಯವರು, ಸುರೇಶ್ ಅವರು, ಬಾಲಕೃಷ್ಣ ಅವರು ಶಾಸಕರು ಆಗಮಿಸೋರಿದ್ದಾರೆ. ನನಗೆ ಹೇಳಿದರು ಇವತ್ತು ಬರಲೇಬೇಕು, 11 ಗಂಟೆ ಬಂದು ಒಂದು ಅರ್ಧ ಗಂಟೆ ಟೇಪ್ ಕಟ್ ಮಾಡಿ ಹೊಟ್ಟೋಗ್ಬಿಡಿ ಅರ್ಜೆಂಟು ಅಂತ ಹೇಳಿದರು. ಅಶೋಕ್ ಅವರು ನಮ್ಮ ಮಹಾಮಂಡಲದ ನಿರ್ದೇಶಕರು ಹೌದು, ನಮಗೆ ಬಂಧುನೂ ಹೌದು. ನಾವೇನು ಮಾಡೋದು ಬಿಡೋಂಗಿಲ್ಲ ಅಂಥೇಳಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೋಡಿದಾಗ ನಮ್ಮ ಎಲ್ಲ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು, ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರು, ಪದಾಧಿಕಾರಿಗಳು, ಹಾಲು ಉತ್ಪಾದಕರ ಮಹಾಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಹಕಾರ ಸಂಘಗಳ ಪದಾಧಿಕಾರಿಗಳು, ಸದಸ್ಯರುಗಳು, ಎಲ್ಲ ಸಹಕಾರಿಗಳು ಕೂಡ ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರೂ ಕೂಡ ನಾನು ಒಬ್ಬ ಸಹಕಾರ ಮಹಾಮಂಡಲದ ಅಧ್ಯಕ್ಷನಾಗಿ, ಸಹಕಾರಿಯಾಗಿ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಮಗೆಲ್ಲರೂ ಕೂಡ ಸಲ್ಲಿಸ್ತೇನೆ. ಬಂಧುಗಳೇ, ಇಡೀ ಭಾರತ ದೇಶದಲ್ಲಿ ಈ ದೇಶದ ಪ್ರಪ್ರಥಮ ಪ್ರಧಾನಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ದೇಶದ ಸಹಕಾರ ಕ್ಷೇತ್ರಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿದ್ದರು. ಆಹಾರ ಉತ್ಪಾದನೆ ಇರ್ಬೋದು, ಗೊಬ್ಬರದ ಉತ್ಪಾದನೆ, ಕೈಗಾರಿಕಾ ಸ್ಥಾಪನೆ, ಈ ರೀತಿ ಭಾರತ ಖಂಡದಲ್ಲಿ ಒಂದು ಚಾಲನೆಯನ್ನು, ಶಕ್ತಿಯನ್ನು ತುಂಬಿದಂಥವರು ಜವಾಹರ್ಲಾಲ್ ನೆಹರೂರವರು. ಅವರನ್ನು ನಾವು ಇವತ್ತು ಕೂಡ ಸ್ಮರಿಸ್ತೇವೆ. ಅವರಿಗೆ ನವೆಂಬರ್ 14ರಿಂದ 20ನೇ ತಾರೀಕುವರೆಗೂ ಕೂಡ ನಾವು ಪ್ರತಿ ವರ್ಷ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತೇವೆ. ಸಹಕಾರ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥವ್ರನ್ನ, ನೆಹರೂರವ್ರನ್ನ ನೆನೆಸೋದ್ರ ಜೊತೆಗೆ ನಮ್ಮ ಎಲ್ಲ ಸಹಕಾರಿಗಳನ್ನು ನಾವು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷವೂ ಕೂಡ ಮಹಾಮಂಡಲದ ವತಿಯಿಂದ ನಾನು ಅಧ್ಯಕ್ಷನಾದ ಮೇಲೆ ರಾಜ್ಯದಾದ್ಯಂತ ಅದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅಂಕನಹಳ್ಳಿನಲ್ಲಿ ಪ್ರಾರಂಭ ಮಾಡಿದ್ದು. ರಾಜಕಾರಣಿಗಳು ಯಾರೂ ಕೂಡ ಸೇರ್ತಾ ಇರಲಿಲ್ಲ. ನಾನು ಹೇಳಿದೆ, ರಾಜಕಾರಣಿಗಳು ಎಲ್ಲರೂ ಭಾಗವಹಿಸಬೇಕು, MLAಗಳಿರಲಿ, ಮಂತ್ರಿಗಳಿರಲಿ, ಎಲ್ಲರನ್ನೂ ಕೂಡ ಸೇರಿಸಿದಾಗ ಸರ್ಕಾರದ ಬೆಂಬಲ ಸಹಕಾರ ಕ್ಷೇತ್ರಕ್ಕೆ ಇರಬೇಕು ಅಂತೇಳಿ ಸಹಕಾರ ಕ್ಷೇತ್ರದಲ್ಲಿ ಇದು ಜಾತ್ಯತೀತವಾಗಿರ್ತಕ್ಕಂಥದ್ದು, ಪಕ್ಷಾತೀತವಾಗಿರ್ತಕ್ಕಂಥದ್ದು ಸಂಸ್ಥೆ. ಈ ಸಹಕಾರ ಕ್ಷೇತ್ರವನ್ನು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಟ್ಟಬೇಕು ಅಂತಕ್ಕಂಥದ್ದು. ನಮ್ಮ ಪೂರ್ವಿಕರು ಯಾವುದೇ TA DA ಪಡೆದೇ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಿದರು, ಇವತ್ತು ಕಟ್ಟಿ ಬೆಳೆಸಿದ್ದಾರೆ. ನಿಮಗೆಲ್ಲರೂ ಕೂಡ ಅರ್ಥ ಆಗಬೇಕು. ನಮ್ಮ ಸಹಕಾರ ಸಂಘದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ, ನಾನು ನಿರ್ದೇಶಕ ಆಗಿದ್ದೇನೆ. ನಾವು ಎಷ್ಟು ಜನಕ್ಕೆ ಸಾಲ ಸೌಲಭ್ಯವನ್ನು ನೀಡ್ತಾ ಇದ್ದೇವೆ, ಅವ್ರ ಆರ್ಥಿಕವಾಗಿ ಆ ಕುಟುಂಬ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅಧ್ಯಕ್ಷ ಆಗಿದ್ದೀನಿ, ಡೈರೆಕ್ಟರ್ ಆಗಿದ್ದೀನಿ ಅಷ್ಟೇ ಅನ್ಕೋತಾರೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾರ್ಗೆಲ್ಲ ಬೋರ್ಡ್ ಹಾಕಿರ್ತಾರೆ, ಎಲ್ಲರೂ ಕೂಡ ಪಂಚಾಯತ್ ಸದಸ್ಯರು ಅಂತ. ನಮ್ಮ ಸಹಕಾರಿಗಳಿಗೆ ನಾನು ಹೇಳ್ತೀನಿ, ನಾನು ಸಹಕಾರಿ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂಥೇಳಿ. ಒಬ್ಬ ಶಾಸಕ ಒಂದು ಕ್ಷೇತ್ರದಲ್ಲಿ ಇಬ್ಬರಿಗೆ ಸಾಲ ಕೊಡ್ತಕ್ಕಂಥದ್ದು ನಿಗಮಗಳಲ್ಲಿ, SC ST ಬೇರೆ ಬೇರೆ. ಆದರೆ ನಮ್ಮ ಸಹಕಾರ ಸಂಘ ಎಲ್ಲರಿಗೂ ಕೂಡ ಸಾಲವನ್ನು ಕೊಡ್ತಕ್ಕಂಥ ಯಾವುದೇ ಒಬ್ಬ, ಇವತ್ತು ಪಟ್ಟಣ ಸಹಕಾರ ಬ್ಯಾಂಕ್ಗಳಿದ್ದಾವೆ, ತರಕಾರಿ ಮಾರೋರಿಗೆ ಕಡಿಮೆ ಬಡ್ಡಿದ ಸಾಲ ಕೊಡುತ್ತೆ. ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಮ್ಮ ವಿದ್ಯಾವಂತರುಗಳಿಗೆ 50 ಬರೀ 5 ರೂಪಾಯಿ ಬಡ್ಡಿಯಿಂದ ಸಾಲ ಕೊಡ್ತಾ ಇದ್ದಾವೆ. ಎಲ್ಲರೂ ವಿದ್ಯಾವಂತರಾಗಲಿ ಅಂಥೇಳಿ ಗುಡಿ ಕೈಗಾರಿಕೆಗಳಿಗೆ ಸಾಲವನ್ನು ಕೊಡ್ತೇವೆ. ಈ ಸಹಕಾರ ಕ್ಷೇತ್ರದಿಂದ ಇದು ಮಾಡಲಿಕ್ಕೆ ಸಾಧ್ಯ. ಇವತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ, 29 ಸಹಕಾರ ಸಂಘಗಳು ಎಷ್ಟೊಂದು ಸುಂದರವಾಗಿ ಸಹಕಾರಿಗಳು. ನನಗೆ ಭಾರಿ ಸಂತೋಷ ಆಯಿತು. ನಮ್ಮ ಕಡೆ ಸ್ವಲ್ಪ ಯಾಕೋ ಅನುಮಾನ ಆಯಿತು, ಏನಪ್ಪ ಕುಂಠಿತ ಆಗ್ತಾ ಇದ್ದಾವೆ, ಲಾಭ ಇಲ್ಲ, ಸಂಬಳಕ್ಕೆ ಕಾಸಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಎಲ್ಲ ರೈತರು ಕೂಡ ಸಾಲ ಕೊಡೋಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆಯಲ್ಲ ಅಂಥೇಳಿ. ಆದರೂ ಕೂಡ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವ ಮೂಲಕ ಲಾಭದ ದೃಷ್ಟಿಯಿಂದ ಇವತ್ತು ಈ ಒಂದು ಪತ್ತಿನ ಸಹಕಾರ ಸಂಘದ ಸುಂದರವಾದಂಥ 3 ಅಂತಸ್ತಿನ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಅಶೋಕ್ ಅವರಿಗೆ ನಿಮ್ಮೆಲ್ಲ ಚಪ್ಪಾಳೆಯ ಮೂಲಕ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾವತ್ತೂ ಕೂಡ ನಮ್ಮ ಸಹಕಾರಿಗಳು ನಿಮ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಈ ಸದಸ್ಯರುಗಳಾಗಿರ್ತಕ್ಕಂಥ ನನ್ನ ಸಹಕಾರ ಸಂಘ ಇದು ನಮ್ಮದಲ್ಲ, ನಾನು ನಿನಗಾಗಿ ನೀನು ಎಲ್ಲರಿಗಾಗಿ ಅಂತೇಳಿ. ಇದು ನಿಮ್ಮ ಸಹಕಾರ ಸಂಘ,
ಲಾಭ ಬಂದರೆ ಎಲ್ರಿಗೂ ಲಾಭ, ನಷ್ಟ ಆದರೆ ಎಲ್ಲರೂ ಕೂಡ ನಷ್ಟ. ಇದು ನನ್ನ ಸಹಕಾರ ಸಂಘ ಅಂತಕ್ಕಂಥ ಭಾವನೆ ಅಲ್ಲಿ ಬರಬೇಕು. ಎಲ್ಲ ಕೂಡ ನಿರ್ದೇಶಕರಾದ ಮೇಲೆ ನಾವೆಲ್ಲರೂ ಕೂಡ ಈ ಸಹಕಾರ ಸಂಘದ ನಿರ್ದೇಶಕರು ಅಂತಕ್ಕಂಥ ಭಾವನೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಜೊತೆಲಿ ಏನಾಗ್ತಾ ಇದೆ, ಉಳಿತಾಯ ಭಾವನೆ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಉಳಿತಾಯ ಮಾಡಿದ್ರೆ ಏನಾಗ್ತಾ ಇದ್ದೀವಿ, ಬರೀ ಸಾಲನೇ ಪಡಿತಾ ಇರ್ತಕ್ಕಂಥವ್ರು. ಈ ವರ್ಷ 500 ಜನಕ್ಕೆ ಸಾಲ ಕೊಟ್ಟರೆ ಅವ್ರ ಅಭಿವೃದ್ಧಿ ಹೊಂದಿ ಇನ್ನು 500 ಜನಕ್ಕೆ ಕೂಡ ಮುಂದಿನ ವರ್ಷ ಸಾಲ ಕೊಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಆದರೆ ಏನಾಗಿದೆ, ಇಲ್ಲಿ ಸಾಲ ಪಡೆದವ್ರು ಮಾತ್ರನೇ ಸಾಲವನ್ನು ನಾವು ಪಡಿತಾ ಇರ್ತೇವೆ. ಸಾಲ ಮನ್ನಾ ಆದವ್ರು ಮಾತ್ರನೇ ಸಾಲ ಮನ್ನಾ ಆಗ್ತಾ ಇರ್ತದೆ. ಆದರೆ ಅದಕ್ಕಿಂತ ಹೊರಗಡೆ ಉಳಿದಿರ್ತಕ್ಕಂಥವ್ರು ಕೂಡ ಸಾಲ ಸೌಲಭ್ಯಗಳನ್ನು ನೀಡಬೇಕು. ಅವರು ಆರ್ಥಿಕವಾಗಿ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಹಾಲಿನ ಅಮ್ಮ ಕೂತ್ಕೊಳ್ಳಿ, ತಾಯಿ ಕೂತ್ಕೊಳ್ಳಿ, ಇನ್ನೂ ಟೈಮ್ ಇದೆ, ಕೂತ್ಕೊಳ್ಳಿ ಅಮ್ಮ. ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಿ, ನೀವೆಲ್ಲರೂ ಕೂಡ ಹಾಲು ಉತ್ಪಾದಕರು. ಇವತ್ತು ಹಾಲಿನ ಇವತ್ತೆಷ್ಟು ನಮ್ಮ ಸುಮಾರು 15,000 ಹಾಲಿನ ಸಹಕಾರ ಸಂಘಗಳಿದ್ದಾವೆ. 1 ಕೋಟಿ ಹಾಲು ಲೀಟ್ರ್ ಉತ್ಪಾದನೆ ಆಗ್ತಾ ಇದೆ. 45 ಕೋಟಿ ದಿನನಿತ್ಯ ಬಡಾವಣೆ ಆಗ್ತಾ ಇದೆ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ರೈತರಿಗೆ ಬರಗಾಲ ಬಂದರೆ ಕಷ್ಟ, ಹೆಚ್ಚು ಮಳೆ ಆದರೂ ಕಷ್ಟ. ಆದರೆ ಇವತ್ತು ಉಳಿಸಿರ್ತಕ್ಕಂಥದ್ದು ಹೈನುಗಾರಿಕೆ ನಮ್ಮನ್ನು ಕಾಪಾಡ್ತಾ ಇದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಲಿ ನಮ್ಮ ವ್ಯವಸಾಯ ಕ್ಷೇತ್ರಕ್ಕಾಗಲಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಹಾಲಿನ ಕ್ಷೇತ್ರ ಇವತ್ತು ನಮ್ಮನ್ನು ಸಂಜೀವಿನಿಯಾಗಿ ಆಪತ್ಕಾಲದಲ್ಲಿ ಕಾಪಾಡ್ತಾ ಇದೆ. ವಲ್ಲಭಾಯ್ ಪಟೇಲ್ರವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕನಸು ಹಳ್ಳಿನಲ್ಲಿ ಒಂದು ಸಹಕಾರ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಡಾಕ್ಟರ್ ಕುರಿಯನ್ರವರನ್ನು ಅಮೂಲ್ನಲ್ಲಿ ನೀವು ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ನಾನು ಯಾವ ಕಾರಣಕ್ಕೂ ಅಧ್ಯಕ್ಷ ಆಗಲ್ಲ ಅಂತಾರೆ. ಯಾಕೆ ಅಂತ ಕೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಅಂದ್ರೆ ಮಾತ್ರ ನಾನು ಅಧ್ಯಕ್ಷನಾಗ್ತೀನಿ, ಇಲ್ಲದ್ರೆ ಆಗಲ್ಲ ಅಂತ ಹೇಳ್ತಾರೆ. ಆ ಕರಾರು ಒಪ್ಪಂದಕ್ಕೆ ಒಪ್ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಡಾಕ್ಟರ್ ಕುರಿಯನ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇವತ್ತೆಲ್ಲ ಹಾಲಿನ ಸಹಕಾರ ಸಂಘಗಳಲ್ಲಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೇವೆ. ಆ ರೀತಿ ಒಬ್ಬರು ಡಾಕ್ಟರ್ ಕುರಿಯನ್ರವರು ಇದಕ್ಕೆ ಹೆಚ್ಚು ಇಡೀ ವಿಶ್ವದಾದ್ಯಂತ ಇದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲೇ ನಾವು ಪ್ರಥಮ ಸ್ಥಾನದಲ್ಲಿ ಇದ್ದೀವಿ. ಇವತ್ತು 3.25 ಲಕ್ಷ ಲೀಟರ್ ಅಮೂಲಲ್ಲಿ ಸಂಗ್ರಹಣೆ ಆಗ್ತಾ ಇದೆ. 60,000 ಕೋಟಿ ಅದು ದುಡಿಯುವ ಬಂಡವಾಳ ಇರ್ತಕ್ಕಂಥದ್ದು. ಬಂಧುಗಳೇ, ಇವತ್ತೇನು ಆಗ್ತಾ ಇದ್ದೀವಿ ಅಂದರೆ ನಾವು ಹೇಳಲೇಬೇಕಾಗಿದೆ. ನಾವೆಲ್ಲ ನುರಿತ ಸಹಕಾರಗಳಿದ್ದೀರಿ. ನಾನು ಗೊತ್ತು, ಹೊಸಕೋಟೆಯಲ್ಲಿ ಬಚ್ಚೇಗೌಡರ ನೇತೃತ್ವದಲ್ಲಿ ಅವತ್ತು ಸಣ್ಣಪ್ಪನವ್ರು ಇರ್ಬೋದು, ಸೊಣ್ಣಪ್ಪನವರು, ಅವರೆಲ್ಲರೂ ಕೂಡ TFPCMSಗಳು. ಎಲ್ಲ ಕಡೆ TFPCMSಗಳಲ್ಲಿ ರೈತರು ಬೇಕಾದ ಉಪಕರಣ, ಗೊಬ್ಬರ, ಅಕ್ಕಿ ಬೆಲೆ ಬಿದ್ದೋದಾಗ ಗೋದಾಮ್ ಸ್ಟಾಕ್ ಮಾಡಿ 60% ಸಾಲ ಕೊಡ್ತಕ್ಕಂಥ ಪದ್ಧತಿ ಇತ್ತು. TFPCMSಗಳು ಕೂಡ ಹಿಂದುಳಿದು ಹೋಗಿದ್ದಾವೆ. ಈಗ ಪಡಿತರ ವ್ಯವಸ್ಥೆ ಸಹಕಾರ ಸಂಘದ ಮೂಲಕ ಕೊಡ್ತಾ ಇದ್ದು, ಅವರು ಇವತ್ತು ವಿದ್ಯಾವಂತರು ಪದವೀಧರರು ಕೊಡಬೇಕು ಅಂತೇಳಿ ನಿರುದ್ಯೋಗಿಗಳಿಗೆ ಅದನ್ನು ಬೇರೆ ಮಾಡಿದರು. ನಮ್ಗೆ ಬೇರೆ ಏನೂ ಇಲ್ಲ ಸಾಲ ಕೊಡ್ತಕ್ಕಂಥದ್ದು ಬಿಟ್ಟರೆ. ಅದರಿಂದ ಇವತ್ತು ಇಷ್ಟೆಲ್ಲ ಇದರಲ್ಲೂ ಕೂಡ ಇಂಥ ಒಂದು ಮಾಗಡಿ ಬೆಂಗಳೂರಿನ ಹತ್ತಿರದಲ್ಲಿದ್ದರೂ ಕೂಡ ಸಹಕಾರ ಕ್ಷೇತ್ರವನ್ನು ನೀವು ಗಟ್ಟಿಯಾಗಿ ಉಳಿಸಿದ್ದೀರಿ, ಬೆಳೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮೆಲ್ಲ ಸಹಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಆದರೆ ನನಗೇನಾಗಿದೆ, ನಾನು ಚಾಮುಂಡೇಶ್ವರಿ ಕ್ಷೇತ್ರ ಮೈಸೂರು ಸುತ್ತ ಇದೆ, ಒಳಗಡೆ 3 ಕ್ಷೇತ್ರ ಇದೆ, ಚಾಮರಾಜ, ನರಸಿಂಹರಾಜ, ಕೃಷ್ಣರಾಜ. ನಾನು ನೋಡ್ತಾ ಇದ್ದೀನಿ, ಕುಂಬಾರ ಕೊಪ್ಪಲು, ಕನ್ನೇಗೌಡ ಕೊಪ್ಪಲು, ಪಡವಾರಹಳ್ಳಿ ಅಂತಿತ್ತು. ಎಲ್ಲ ಬೆಳಗ್ಗೆ 4 ಗಂಟೆಗೆ ಏರ್ ಕಟ್ಕೊಂಡು ಹೋಗ್ತಾ ಇದ್ರು ರೈತರು. ಎತ್ತಿನ ಗಾಡಿ ಕಟ್ಕೊಂಡು ನೇಗಿಲು ಹಾಕ್ಕೊಂಡು ಒಬ್ಬೊಬ್ರಿಗೆ 50 ಎಕರೆ, 25 ಎಕರೆ, 10 ಎಕರೆ ಇತ್ತು. ಆದರೆ ಇವತ್ತು ಆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಆವತ್ತು ಬರೀ 25,000 ಒಂದು ಎಕರೆಗೆ, ಆಮೇಲೆ 50,000, ಆಮೇಲೆ 1 ಲಕ್ಷ, 2 ಲಕ್ಷ, 5 ಲಕ್ಷ, ಇವತ್ತು 5 ಕೋಟಿ ಇದೆ. ಏನು ಮಾಡಿದ್ರು ಎಲ್ಲ? ಇವತ್ತು ಏನು ಮಾಡ್ತಾಯಿದ್ದಾರೆ ನಮ್ಮಲ್ಲಿ, 1 ಎಕರೆ ಜಮೀನಿದ್ರೆ ಅದು ಮಾರೋಣ, ಮೊದಲು ನನ್ನ ಮಗಳು ಮದುವೆ ಮಾಡ್ಬಿಡೋಣ ಅಂತಾರೆ. ಸಾಲ ಮಾಡೋಣ, ಅದ್ದೂರಿ ಮದುವೆ ಮಾಡೋಣ. 1 ಎಕರೆ ಜಮೀನಿತ್ತು ಮಾರ್ಬಿಟ್ಟ. ಪರಿಸ್ಥಿತಿ ಏನು? ನೀನು ಸಾಲಗಾರ, ಯಾವುದೋ ಸಾಲ ತೀರ್ಸೋದು, ನಿನ್ನ ಜಮೀನು ಇಲ್ಲ. ನಮ್ಮ ಮುಂದಿನ ಬದುಕಂಗೆ, ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ನಾವು, ಮುಂದೆ ಏನು ಉಳಿಸ್ತಾ ಇದ್ದೀವಿ? ನಮ್ಮ ತಾತ್ತಿರ ಆಸ್ತಿ, ಅಪ್ಪದಿರ ಆಸ್ತಿ ಹೆಂಗೋ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಗಂಟ. ಮುಂದೆ ಏನು? ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಏನಾದರೂ ಆಗಲಿ 1 ಎಕರೆ. ನಾನು ಹೇಳಿದೆ, ನನ್ನ ಮಗನ್ನ ತಿರುಪತಿಲಿ ಮದುವೆ ಮಾಡಿದ್ದೀನಿ, ನನ್ನ ಮಗಳನ್ನೂ ತಿರುಪತಿಲಿ ಮದುವೆ ಮಾಡಿದ್ದೀನಿ. ಒಬ್ಬ ಮಗಳು ಮಾತ್ರ ಮೈಸೂರಿನಲ್ಲಿ ಮದುವೆ ಮಾಡಿದ್ದೆ. ನನ್ನ ತಮ್ಮನ ಮಗ ಒಬ್ಬನೇ ಇದ್ದಾನೆ, ಅವನಿಗೂ ಕೂಡ ಚನ್ನಪಟ್ಟಣದಲ್ಲಿ ಒಂದು ಹುಡುಗಿ ನೋಡ್ತಾ ಇದ್ದೀವಿ. ನೀವು ಸರಳ ಮದುವೆ ಮಾಡಿದ್ರೆ ಒಪ್ಕೋತೀವಿ ಅಂತ ಹೇಳಿದ್ದೀವಿ. ಸರಳ ವಿವಾಹ ಮಾಡಿ, ನಾನು ಭಾಳ ಸಾಮೂಹಿಕ ವಿವಾಹಗಳು ಮಾಡ್ತಾಯಿದ್ದೆ, 100-150 ಮಾಡ್ತೀವಿ. ಬಂದರು ಅಂದರೆ ಬರೋಕ್ಕೆ ಸಿದ್ಧ ಇಲ್ಲ. ಈಗ ಗಂಡು ಹೆಣ್ಣೆ ಸಿಗ್ತಾ ಇಲ್ಲ.
ಸಾಮೂಹಿಕ ಫ್ರೀಯಾಗಿ ಅಪ್ಪ ಅಮ್ಮ ಬಟ್ಟೆ ಕೊಟ್ಟು ಹೆಣ್ಣು ಗಂಡು ಮಾಡ್ತೀವಿ ಅಂದರೆ ಒಂದು ಯೋಚನೆ ಮಾಡ್ಕೊಳ್ಳಿ. ಸರಳ ವಿವಾಹಗಳನ್ನು ಮಾಡಿ ಮಂತ್ರ ಮಾಂಗಲ್ಯ ಕುವೆಂಪುರವ್ರು ಮಾಡಿದ್ರು, ರೈತ ಸಂಘದವ್ರು ಮಾಡ್ತಿದ್ರು, ಬಿಟ್ಬಿಟ್ಟಿದ್ದಾರೆ. ನಮ್ಮ ಸಹಕಾರಿಗಳಾದರೂ ಕೂಡ ಪ್ರೇರೇಪಣೆ ಮಾಡಿ ಸಾಲ ಮಾಡಬೇಡಪ್ಪ, ಅದೇ 1 ಎಕರೆ ನಿನ್ನ ಮಗಳು ಬರೀ ಅದು ಇವತ್ತು 5 ಕೋಟಿ ಉಳಿತಾ ಇತ್ತಾ? ಅವತ್ತು 1 ಲಕ್ಷ ಕೊಟ್ಟದ್ದು, 5 ಲಕ್ಷ ಕೊಟ್ಟದ್ದು, 10 ಲಕ್ಷ ಕೊಟ್ಟದ್ದು ಇವತ್ತು 5 ಕೋಟಿ ಆಗಿದೆ. ಪ್ರತಿ ವರ್ಷ ಜಮೀನು ಬೆಲೆ ಏರ್ತಾ ಇದೆ. ನಾವು ಮಾರ್ತೀವಿ ಅಂತ ಹೋಯ್ತೀವಲ್ಲ ನಮ್ಮ ಜಮೀನನ್ನ, ನಮ್ಗೆ ಅದ್ರ ಬಗ್ಗೆ ಎಷ್ಟು ನಮ್ಮ ಆಸ್ತಿ ತಂದೆದು, ಮಾರದೇ ನಮ್ಮ ಉದ್ಯೋಗ ಅಂದರೆ ಏನು ಪ್ರಯೋಜನ? ನಾವೆಲ್ಲರೂ ಕೂಡ ಹೇಳ್ತೇನೆ, ಧರ್ಮಸ್ಥಳದ ಸಂಘಗಳಿದ್ದಾವೆ, ಮಹಿಳೆಯರು 100ಕ್ಕೆ 100% ಸಾಲ ಕಟ್ತಾರೆ, 100ಕ್ಕೆ 100% ಎದುರಿ ಸಾಲ ಕಟ್ತಾರೆ. ಅವ್ರು ಒಂದು ಮೊಬೈಲ್ ಫೋನ್ ಮಾಡಿದ್ರೆ 5,000 ಜನ ಸೇರ್ತಾರೆ, ಬರೀ ಮೊಬೈಲಲ್ಲಿ ಬಂದು ಸೇರ್ತಾರೆ. ಆದರೆ ನಮ್ಮ ಸಹಕಾರ ಸಂಘಗಳಿವತ್ತು ಅವತ್ತೇನು ತೋಟಗಾರಿಕೆ ಇರ್ಬೋದು, ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಸಾಲ ಕೊಡೋದ್ರಿಂದ ಇಷ್ಟೊಂದು ತೋಟಗಾರಿಕೆ ಆಗಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ BS ವಿಶ್ವನಾಥ್ ಅವರು ಇದ್ದರು ಅವತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ MV ಕೃಷ್ಣಪ್ಪನವರು ಕೋಲಾರ ಮಂತ್ರಿಗಳಾಗಿದ್ದರು ಕೇಂದ್ರದಲ್ಲಿ. ಅವರು ಇವತ್ತು KMF ಆಗಲಿಕ್ಕೆ ಹಾಲೆಂಡಿಂದ ಹಸುಗಳನ್ನ ತಂದು ಬನ್ನೇರುಘಟ್ಟದಲ್ಲಿ ಸಾಕಿ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. KMFನ್ನು ಮಾಡಿದಂಥವ್ರು ನಮ್ಮ MV ಕೃಷ್ಣಪ್ಪನವರು. ಅವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಬೇಕು, ಅವ್ರಿಗೊಂದು ಚಪ್ಪಾಳೆ ನಾವು ಬಾರಿಸ್ಬೇಕು. ನಮ್ಮವರೇ ಆದಂಥ MV ಕೃಷ್ಣಪ್ಪನವರು ಭಾರಿ ಕಷ್ಟಪಟ್ಟು ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಒಂದು ಸಹಕಾರ ಸಂಘವನ್ನು ಉಳಿಸಿದ್ರೆ ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಡವರು ಉಳಿತಾರೆ, ರೈತರು ಉಳಿತಾರೆ, ಮಹಿಳೆಯರು ಉಳಿತಾರೆ. ನಾವು ಒಂದು ಮಾತನ್ನು ಹೇಳ್ತೇನೆ, ತಾವೆಲ್ಲರೂ ಕೂಡ, ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ. ಇವತ್ತು ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ, ಎಲ್ರಿಗೂ ಮಕ್ಕಳೇ ಆಸ್ತಿ, ಇನ್ನು ಆಸ್ತಿ ಏನು ಉಳಿತಾ ಇಲ್ಲ, ಹಣನೂ ಉಳಿಯಲ್ಲ, ಆಸ್ತಿನೂ ಉಳಿಯಲ್ಲ, ಐಶ್ವರ್ಯನೂ ಉಳಿಯಲ್ಲ. ನಮ್ಮ ಉಳಿತಾ ಇರ್ತಕ್ಕಂಥದ್ದು ಏನು ನಮ್ಮ ಆಸ್ತಿ? ಈಗ ಮಕ್ಕಳನ್ನ ವಿದ್ಯಾವಂತರು ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕು. ವಿದ್ಯಾವಂತರು ಮಾಡ್ತೀವಿ, ಬುದ್ಧಿವಂತರಾಗದೇ ಇದ್ರೆ ಏನು ಮಾಡಬೇಕು? ನಾನು ಒಂದು ಮಾತು ಹೇಳ್ತೀನಿ ಅವ್ರಿಗೆ, ಸಂಸ್ಕಾರ ಯಾರು ಕೊಡಬೇಕು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡದೆ ಹೋದರೆ ನಮ್ಮ ಮುಂದಿನ ಮಕ್ಕಳ ಗತಿ ಏನಾಗಬೇಕು? ನಾನು ಹೇಳ್ತೀನಿ, ಅಲ್ಲಮ್ಮ, ನಿಮ್ಮ ಅಪ್ಪ ಅವನಿಗೆ, ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ. ಆ ಮಕ್ಕಳು ನಿಮ್ಮನ್ನು ನೋಡಿ ನಮಸ್ಕಾರ ಮಾಡ್ತವೆ, ಸಂಸ್ಕಾರ ಕಲಿತಾರೆ. ಆ ರೀತಿ ಸಂಸ್ಕಾರವನ್ನು ಕೊಡದೆ ಹೋದರೆ ಭಾಳ ನೋವಾಗ್ತಾ ಇದೆ ನನಗೆ ನೋಡಿ. ಏನು ಮುಂದೆ ಸ್ಥಿತಿ ಏನು ಅಂತ. ಇವತ್ತು ಹಿಂಗಿದೆ, 10 ವರ್ಷಕ್ಕೇನೋ ಆಯಿತು, ಇನ್ನು 20 ವರ್ಷಕ್ಕೇನೋ ನಮ್ಮದೇನೋ ಆಯಿತು, ಮುಂದಿನ ಮಕ್ಕಳ ಬದುಕೇನೋ? ನಾವು ಉಳಿತಾಯ ಮಾಡಿದ್ದೀವ? ಇಷ್ಟು ಖರ್ಚು ಮಾಡಬೇಕಾ? ಇಷ್ಟು ಸಾಲ ಮಾಡಬೇಕಾ? ತೀರಿಸ್ಲಿಕ್ಕೆ ಅಷ್ಟು ಆದಾಯ ಇದೆಯಾ? ಅದನ್ನು ಯೋಚನೆ ಮಾಡ್ತಕ್ಕಂಥ ಇದೇ ಇಲ್ಲದೆ ಅದ್ದೂರಿ ಆಡಂಬರದ ಜೀವನ ಬೇಕಾ? ಸರಳತೆ ಯಾವತ್ತೂ ಕೂಡ ನಮ್ಮನ್ನು ಕಾಪಾಡುತ್ತೆ. ಸರಳತೆ ಯಾವತ್ತೂ ಕೂಡ ಶಾಶ್ವತವಾಗಿರುತ್ತೆ. ಶಾಂತಿ ಇರುತ್ತೆ, ಪ್ರೀತಿ ಇರುತ್ತೆ, ನೆಮ್ಮದಿ ಇರುತ್ತೆ. 3 ಮಾಡಿ ಕಟ್ಬಿಟ್ಟು ವಾಸ ಮಾಡೋಕ್ಕೆ ನೆಮ್ಮದಿ ಇಲ್ಲದೆ ಸಾಲ ಮಾಡಿಬಿಟ್ಟು ಸತ್ತೋಯ್ತವ್ರೆ. ಮೈಕ್ರೋ ಫೈನಾನ್ಸ್ ಅಂತ ನೋಡ್ತಾ ಇದ್ದೀರಿ ನೀವು. ಯಾಕೆ? ಬಡ್ಡಿ ಸಾಲ ಮಾಡ್ತೀವಿ. ಇನ್ನು ಕೆಲವರು ಹೋಯ್ತಾರೆ, ಅವ್ರು ಯಾರೋ 1,000ಕ್ಕೆ 5,000 ಬರ್ತದೆ ಚೀಟಿ ಹಾಕ್ಬಿಡ್ತಾರೆ, ಅವ್ರು ಎತ್ಕೊಂಡು ಹೋಯ್ತಾ ಇರ್ತಾರೆ. ಇವ್ರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ನಮ್ಮ ಸಹಕಾರ ಸಂಘಗಳಿದ್ದು ನಾವು ಅಲ್ಲಿ ಉಳಿತಾಯ ಮಾಡಿದ್ರೆ ಶಾಶ್ವತವಾಗಿ ನಮ್ಗೆ ಯಾವತ್ತೂ ಕೂಡ ಇರ್ತಕ್ಕಂಥದ್ದು. ಯಾವತ್ತೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಸರಳವಾದಂಥ ಸರಳ ವಿವಾಹಗಳನ್ನು ಕಡ್ಡಾಯವಾಗಿ ಮಾಡಿ. ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಗೆ ಇಡೀ ಜಗತ್ತೇ ಹಿಂಗಿದೆ, ನೀವೇ ಅಲ್ಲ. ಸಹಕಾರ ಸಂಘಗಳಲ್ಲಿ ನಾವು ಒಂದು ಮಾತು ಹೇಳಿದೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು, ಎಲ್ಲಿ ಬಳ್ಳಾರಿಯಿಂದ ಬಂದರು, ಮೈನ್ಸು ರಿಯಲ್ ಎಸ್ಟೇಟು 2 ದಾಳಿ ಮಾಡಿದೋ ವಿಧಾನಸೌಧಕ್ಕೆ. ಒಳ್ಳೆಯವ್ರು ಗೆಲ್ಲಕ್ಕೂ ಆಗಲ್ಲ, ನಿಲ್ಲಕ್ಕೂ ಆಗಲ್ಲ. ದುಡ್ಡಿಲ್ಲದೆ ಇರೋನು ನಿಮ್ಮ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕ ನಿಲ್ಲಕ್ಕಾಗಲ್ಲ ಚುನಾವಣೆಗೆ. ಸೊಸೈಟಿಗಳು ಬಂದ್ಬಿಟ್ಟಿದೆ ಈಗ. ಆ ಸೊಸೈಟಿಲಿ ಏನಪ್ಪ ಸಿಗುತ್ತೆ? ಏನೂ ಇಲ್ಲ. ಸೊಸೈಟಿಗಳಿಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡು ನಾವು ಡೈರೆಕ್ಟರ್ ಆಗಬೇಕು ಅಂತ ಬರ್ತಾರಲ್ಲ, ಉಳಿತದ ಸಹಕಾರ ಕ್ಷೇತ್ರ ಉಳಿಯುತ್ತಾ? ಅಲ್ಲೇನು ಸಿಗುತ್ತೆ ಅಂತ ಬರ್ತಾರೆ, ಅಲ್ಲಿ ಸೇವೆನೇ ಸಿಗೋದು. ಸೇವಾ ಮನೋಭಾವನೆ ಅರಿವೇ ಇಲ್ಲ. ಈ ರೀತಿ ನಮ್ಮ ಸಮಾಜನೇ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಗ್ತಾ ಇದೆ. ನಮ್ಮ ತಾಯಂದಿರು
ನೀವು ಬುದ್ಧಿವಂತರಾಗಬೇಕು, ನೀವು ಒಳ್ಳೆಯವರಾಗಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ನಮ್ಮ ಆರ್ಥಿಕ ಸ್ಥಿತಿ ಸ್ವಂತ ಕಾಲ ಮೇಲೆ ಯಾವತ್ತೂ ಕೂಡ, ಇವತ್ತು ನಾನು ಹೇಳ್ತೀನಿ, ಸರ್ಕಾರ ದಾಳಿ ಮಾಡಿಬಿಟ್ಟಿದೆ ಸಹಕಾರ ಸಂಘಗಳ ಮೇಲೆ. ದಾಳಿ, ಸರ್ಕಾರ ಸ್ವಾಯತ್ತ ಸಂಸ್ಥೆಗಳಿವು, ಸರ್ಕಾರದ ಆಸ್ತಿಗಳಲ್ಲ, ಸರ್ಕಾರದ ಅನುದಾನ ಏನೂ ಇಲ್ಲ. ಸರ್ಕಾರ ಬೆಂಬಲ ಕೊಡಬೇಕೆ ಹೊರತು ಸರ್ಕಾರ ಹಸ್ತಕ್ಷೇಪ ಮಾಡಿ ಎಲ್ಲರನ್ನು ಕೂಡ ಸಹಕಾರ ಸಂಘಗಳು ಹಾಳಾಗ್ತಾ ಇದ್ದಾವೆ. ಇದಾಗಬಾರ್ದು. ಸಹಕಾರ ಕ್ಷೇತ್ರವನ್ನು ಉಳಿಸ್ಬೇಕು, ಸರ್ಕಾರ ಬೆಂಬಲ ಕೊಡಬೇಕೆ ಹೊರತು ಸಹಕಾರ ಕ್ಷೇತ್ರವನ್ನು ಉಳಿಸ್ಬೇಕೆ ಹೊರತು ಆ ದಿಕ್ಕಲ್ಲಿ ಹೋಗ್ತಾ ಇಲ್ಲ. ನಮ್ಮ ರಾಜಕಾರಣಿಗಳು ನಾವು ಹಂಗೆ ಆಗ್ತಾ ಇದ್ದೀವಿ, ನಮ್ಮ ಪ್ರತಿನಿಧಿಗಳು ಹಂಗೆ ಆಗ್ತಾ ಇದ್ದಾರೆ. ಏನಾದರೂ ಆಗಲಿ, ಈ ನಾಡ ಪ್ರಭು ಕೆಂಪೇಗೌಡರ ಊರಲ್ಲಿ ಇಷ್ಟೊಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಇಂಥ ಸಹಕಾರಿಗಳು ಇದ್ದಿರಲ್ಲ. ಈ ಸಹಕಾರ ಕ್ಷೇತ್ರ ನಿಮ್ಮಿಂದ ಉಳಿಯುತ್ತೆ, ಬೆಳೆಯುತ್ತೆ, ಬಡವರ ಕಲ್ಯಾಣ ಆಗುತ್ತೆ, ಎಲ್ಲರ ಉದ್ಧಾರ ಆಗುತ್ತೆ. ಸಹಕಾರ ಕ್ಷೇತ್ರ ಎಲ್ಲರೂ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಕೊಡುತ್ತೆ. ಎಲ್ಲರಿಗೂ ಸಮಪಾಲು ಸಮಬಾಳು ಸಿಗುವಂಥದ್ದು ಸಹಕಾರ ಸಂಘದಲ್ಲಿ ಅಂತ ಹೇಳ್ತಾ ತಮಗೆಲ್ಲರೂ ಕೂಡ ನಮಸ್ಕರಿಸಿ, ನಾನು ಮತ್ತೊಂದು ಕಾರ್ಯಕ್ರಮಗಳು ಇದ್ದಾವೆ, ಅದಕ್ಕೋಸ್ಕರ ಕ್ಷಮೆ ಕೋರ್ತಾ ತಮಗೆಲ್ರಿಗೂ ಮತ್ತೊಮ್ಮೆ ನಮಸ್ತೇನೆ. ಮನಸ್ಸಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಸರಳತೆ, ನಿಮ್ಮ ಸುಂದರ, ನಿಮ್ಮ ಆರೋಗ್ಯ, ನಿಮ್ಮ ನೆಮ್ಮದಿ, ಅದ್ದೂರಿ, ಆಡಂಬರ ಯಾರಿಗೂ ಶಾಶ್ವತ ಅಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾರ್ಯಾರೋ ಮಾಡಿಬಿಟ್ರು ಅದ್ದೂರಿಯಾಗಿ ನಮ್ಮ ಅಶೋಕ ಜೋರ ಮದುವೆ ಮಾಡ್ತಾವನೆ ಅಂದರೆ ನಾವು ಅಲ್ಲೇ ಮಾಡುವ ಬೇಕಾಗಿಲ್ಲ. ಕುಟುಂಬ ನೆಮ್ಮದಿ ಇರಬೇಕು. ಸರಳವಾಗಿ ಮದುವೆಗಳು ಮಾಡಿ ಸುಂದರವಾದ ಬದುಕು ಮಕ್ಕಳು ಕೊಡಿ, ನೆಮ್ಮದಿ ಕೊಡಿ, ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಮದುವೆ ಸರಳವಾಗಿರಲಿ, ನೀರನ್ನು ಉಳಿತಾಯ ಮಾಡಿ, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಿ, ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಾಡಿ, ನೀವೆಲ್ಲ ನಮಗೆ ಹೇಳಂತವೆಲ್ಲ ಹೇಳ್ಕೊಡಿ ಅಂತ ನಾನು ಮನವಿ. ನಿನಗೇನು ಹೇಳ್ತೀನಿ, ನೀನೇ ಹೇಳ್ತೀಯಲ್ಲ ಎಲ್ಲ. ಜನ ಎಲ್ಲ ಬುದ್ಧಿವಂತವ್ರೆ, ಏನು ಮಾಡ್ತೀಯಾ ನೀವು? ನಾಯಕರುಗಳಿದ್ದೀವಲ್ಲ, ನಾವು ಎಲ್ಲಿ ಹೇಳ್ತೀವಿ, ಯಾರು ಹೇಳಲ್ಲ ಇದನ್ನು. ಓಟ್ ಹಾಕೋರೋ ಇಲ್ವೋ ಅಂತ ಪೈಪೋಟಿ ಬೇರೆ. 1,000 ತಗೊಳ್ಳಿ, ಓಟ್ಗೂ ಬಂದ್ಬಿಡ್ತು ದುಡ್ಡು. ಅಲ್ಲಪ್ಪ, ಅಲ್ಲಿ ಎಲ್ಲರೂ ಅವನ ಅಧಿಕಾರಿ ಲಂಚ ಹೊಡಿತಾನೆ ಅಂತಾರೆ, ಅವನು ಅಲ್ಲಿ ಕೊಟ್ಬಿಟ್ಟೆ ಇಲ್ಲಿಗೆ ಬರಬೇಕಾ? ಅವ್ನಿಗೆ ಹೆಂಗೆ ಹೇಳ್ತೀವಿ ನಾವು? ಅಲ್ಲಿ ಕೊಟ್ಬಿಟ್ಟೆ ಇಲ್ಲಿಗೆ ಬರಬೇಕಾ? ಪ್ರಾಮಾಣಿಕವಾಗಿ ಮಾಡುವಂದ್ರೆ ಎಲ್ಲಿ ಮಾಡ್ತಾನೆ? ಅಲ್ಲಿಂದ ಇಲ್ಲಿವರೆಗೆ ಬಂದ್ಬಿಟ್ಟಿದೆ. ಅವ್ರಿಗೆ ಯಾರು ಬರಲಿ, ಅಟ್ಲೀಸ್ಟ್ ನೆಮ್ಮದಿಯಾಗಿ ಸುಂದರವಾಗಿ ಬದುಕೋ ದಿಕ್ಕಲ್ಲಿ ಯೋಚನೆ ಮಾಡಿ. ಹೆಚ್ಚು ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡೋದನ್ನು ಗುಡಿ ಕೈಗಾರಿಕೆ ಅದಕ್ಕೆ ಹಾಕಿ, ವ್ಯವಸಾಯಕ್ಕೆ ತೋಟಕ್ಕೆ ತಗೊಂಡ್ರೆ ಅದಕ್ಕೆ ಹಾಕಿ, ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡಿದ್ರೆ ಅದಕ್ಕೆ ಹಾಕಿ, ಅದರಲ್ಲೇ ಆದಾಯ ತೆಗಿಬೇಕು, ಅದನ್ನೇ ಖರ್ಚು ಮಾಡಬೇಕು. ಆ ರೀತಿ ಮಾಡ್ತೀರಿ, ನಂಬಿಕೆ ಇದೆ. ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಮತ್ತು ತಮಗೆ ಪ್ರೀತಿಯ ವಿದಾಯ ಕೂಡ. ತಾವು ಹೋಗಿ ಬನ್ನಿ. ನೀವು ಬಂದು ಇಷ್ಟೊತ್ತು ನಮ್ಗಳ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಕುರಿತು. ಆಮೇಲೆ ದಯಮಾಡಿ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರುಗಳು ಕೃಷ್ಣಮೂರ್ತಿಯವರು ಮತ್ತು ಬಾಬು ರೆಡ್ಡಿಯವರು, ಹಿರಿಯರಾದಂಥ ನಾಗರಾಜಣ್ಣರವರು, ಪಾರ್ಥಸಾರಥಿಯವರು ಎಲ್ಲರೂ ದಯಮಾಡಿ, ಬಸವರಾಜರವರು ಮುಂಭಾಗಕ್ಕೆ ಬರಬೇಕು. ನರಸಿಂಹಮೂರ್ತಣ್ಣ, KMFನ ನಿರ್ದೇಶಕರಾದಂಥ ನಾಗರಾಜಣ್ಣರವರು, ನಟರಾಜರವರು, ಇವರೆಲ್ಲರನ್ನ ಸನ್ಮಾನಿಸಬೇಕು ಅಂತ ನಾನು ದಯಮಾಡಿ. ಬುಕ್ಕು ಹಲೋ, ಎಲ್ಲ ಸಹಕಾರಿ ಬಂಧುಗಳಲ್ಲಿ ವಿನಂತಿ, ಬಾಲಕೃಷ್ಣ ಅವರು ಈಗ ಬರ್ತಾವ್ರೆ, ಕಾರ್ಯಕ್ರಮ ಮುಗಿದಿಲ್ಲ. ದಯವಿಟ್ಟು ಎಲ್ಲ ನಮ್ಮ ಚೇರ್ಗಳ ಕುಂತ್ಕೊಳ್ಳಿ. ದಯವಿಟ್ಟು ಯಾರು ಹೋಗಬೇಡಿ, ಕಾರ್ಯಕ್ರಮ ಮುಗಿದಿಲ್ಲ. ಯಾವ ಬಸ್ಸನ್ನು ಹೊಂಡಬೇಡಿ, ಯಾವ ಬಸ್ಗಳು ಹೋಗಲ್ಲ. ದಯವಿಟ್ಟು ಬಸ್ಸೆಲ್ಲ ಕುಂತ್ಕೊತೀರಾ, ಇಲ್ಲಿ ಬನ್ನಿ. ಈಗ ದಿನೇಶ್ ಗುಂಡೂರಾವ್ರವರು ಹಾಗೂ ಬಾಲಕೃಷ್ಣ ಅವರು ವೇದಿಕೆ ಮೇಲೆ ಈಗ ತಾನೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಯ್ತಾ ಇದೆ. ದಯವಿಟ್ಟು ಎಲ್ಲರೂ
ಬರಬೇಕು, ಯಾರು ಹೋಗ್ಬಾರ್ದು. ಬಸ್ ಡ್ರೈವರ್ಗಳು ದಯವಿಟ್ಟು ಬಸ್ನ ಒಂದು ತೆಗಿಬೇಡಿ. ನಾನು ಆಗ್ಲೇ ಹೇಳಿದೆ, ಶಾಸಕರು ಮತ್ತೆ ಮಾನ್ಯ ಸಚಿವರು ಬರ್ತಾ ಇರ್ತಕ್ಕಂಥದ್ದು ನಿಧಾನ ಆಗಿರ್ಬೋದು, ನಮಗೋಸ್ಕರ ಬರ್ತಾ ಇರ್ತಕ್ಕಂಥದ್ದು ಅನ್ನೋಂಥ ಪ್ರಜ್ಞಾವಂತಿಕೆ, ಆ ಸ್ಥಿತಪ್ರಜ್ಞತೆ ನಮ್ದಾಗಿರ್ಲಿ ಅಂತಕ್ಕಂಥ ವಿಚಾರ. ದಯಮಾಡಿ ಎಲ್ಲರೂ 10-15 ನಿಮಿಷಗಳ ಕಾಲ ಸಾವಧಾನ ಚಿತ್ತರಾಗಿ ಕೂರಬೇಕು. ಇಲ್ಲಿ ತನಕ ಕಾರ್ಯಕ್ರಮಕ್ಕೆ ತಾವು ಶೋಭೆ ತಂದಿದ್ದೀರಿ, ಕಳೆ ಕಟ್ಟಿದ್ದೀರಿ. ಕಾರ್ಯಕ್ರಮ ನಿಮ್ಮದು, ಇದು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮವಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳು ತಮ್ಮ, ಅದರೊಳಗೂ ಕೂಡ ಇಬ್ಬರು ಮಿನಿಸ್ಟ್ರಿಗಳು ಬರ್ತಾ ಇರ್ತಕ್ಕಂಥದ್ದು, ಘನ ಸರ್ಕಾರದ ಇಬ್ಬರು ಸಚಿವರು ನಮ್ಮ ತಾಲೂಕಿಗೆ, ನಮ್ಮ ಹಳ್ಳಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಈ ತಾಲೂಕಿನಲ್ಲಿ ಚಕ್ರಬಾವಿಯಲ್ಲಿ 4 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಕ್ಕಂಥ ಏನಂದ್ರೆ ಗಡಿಬಿಡಿ ಆಗ್ತದೆ. ನಾವು 1 ದಿನ 2 ದಿನ ಇಂಥವನ್ನ ಕಾಯಬೇಕು. ನೆಕ್ಸ್ಟ್ ನಮಗೆ ಬೇಕಾಗಿರೋ ಹಕ್ಕುಗಳನ್ನು ಕೇಳಬೇಕಾದಾಗ ಇಂಥ ಕಾರ್ಯಕ್ರಮಗಳಲ್ಲಿ ತಡಾದ್ರೂ ಕೂಡ ನಿಮ್ಮ ಅಕ್ಕನ್ನ ಗಲಾಟೆ ಸಹಿತವಾಗಿ ನನ್ನ ಅಕ್ಕ ಹೇಳ್ತಾ ಇದ್ದಾಳೆ ಹೌದು ಅಂತ. ಕರೆಕ್ಟ್ ಅಲ್ವೇನವ? ಬಂದ್ರು. ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಆಸೀನದಲ್ಲಿ ಕೂರ್ಬೇಕು ಅಂತ ಅನ್ಬಿಟ್ಟು, ಏ ಗೋವಿಂದಣ್ಣ, ಮೀನಾ ಬಾರ ಕೂತ್ಕೋ. ಬಸ್ ಡ್ರೈವರ್ಗಳು ಅಧ್ಯಕ್ಷರು ಸ್ಥಾಯಿ ಸಮಿತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.